ನಾವು ರೂಪಿಸಿದ್ದೇವೆ. ಆದ್ದರಿಂದ ನಾನು ತಮಗೆಲ್ಲ ಕೇಳೋದಿಷ್ಟೇ, ಇವತ್ತು ನಿಮ್ಮ ಶಕ್ತಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರೂ ಕೂಡ ಅವಶ್ಯಕತೆ ಇದೆ. ಆದರೆ ನಾನು ಒಬ್ಬನ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲ ಶಾಸಕರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾನು ಮಂತ್ರಿಗಳಿಗೆ ಸಂಪುಟದಲ್ಲಿ ಹೇಳಿದ್ದೇನೆ, ಎಲ್ಲ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಕನಿಷ್ಠ ವಾರಕ್ಕೊಂದಿನ ಪ್ರತಿಯೊಬ್ಬ ಮಂತ್ರಿ ಕೂಡ ಪ್ರತಿ ತಾಲೂಕು ಕೂಡ ಭೇಟಿಯನ್ನು ಕೊಟ್ಟು ಈ ಅಹವಾಲನ್ನು ಸ್ವೀಕಾರ ಮಾಡಿ ಪ್ರಜೆಗಳ ಸೇವೆಯನ್ನು ಮಾಡಬೇಕು, ಅವರ ಅಹವಾಲನ್ನು ಸ್ವೀಕರಿಸಬೇಕು, ಅವರ ಸ್ಪಂದಿಸಬೇಕು ಅಂತೇಳಿ ಈಗಾಗಲೇ ನಾನು ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಅದರಿಂದ ಯಾರೇ ಎಷ್ಟು ದೊಡ್ಡವರಾಗಲಿ ನಿಮ್ಮ ಪಂಚಾಯಿತಿಗಳು ಹೋಗಿ ಅಸೆಂಬ್ಲಿ ಕ್ಷೇತ್ರಕ್ಕೆ ಬಂದು ನಿಮ್ಮ ಕಚೇರಿಗಳಿಗೆ ಭೇಟಿಯನ್ನು ಕೊಟ್ಟು ನಿಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ನಿಮಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನನ್ನ ಸಹೋದ್ಯೋಗಿಗಳು ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಏಕೆಂದರೆ ನಿಮಗೆ ಶಕ್ತಿ ಕೊಟ್ಟರೆ ನಮಗೆ ಶಕ್ತಿ, ನೀವು ಶಕ್ತಿಯಾಗಿದ್ದರೆ ನಾವು ಶಕ್ತಿಯಾಗಿರ್ತೇವೆ. ಹಂಗೆ ಅದ್ರ ಜೊತೆಗೆ ಇವತ್ತು ನಮಗೆ ಕಾಂಗ್ರೆಸ್ ಕಚೇರಿ ಅಂದರೆ ಒಂದು ದೇವಸ್ಥಾನ. ಹಿಂದೆ ದೇವಸ್ಥಾನ ಹೇಗಿತ್ತು, ಕಾಂಗ್ರೆಸ್ ಕಚೇರಿ ಈಗ ಏನಿದೆ, 100 ವರ್ಷದ ಇತಿಹಾಸದಲ್ಲಿ ಏನಾದ್ರು ಒಂದು ನೆನಪನ್ನು ಬಿಟ್ಟು ಹೋಗ್ಬೇಕಲ್ಲ, ಸಾಕ್ಷಿ ಬಿಟ್ಟು ಹೋಗ್ಬೇಕಲ್ಲ. ಇವತ್ತು ನಾನು ಸಿದ್ದರಾಮಯ್ಯನವರೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ, ನನ್ನ ಸಹೋದ್ಯೋಗಿಗಳ ಚರ್ಚೆ ಮಾಡಿ 100 ಕಡೆ ಹೊಸ ಕಚೇರಿಯನ್ನ, ಗಾಂಧಿ ಭಾರತದ ಹೆಸರಿನಲ್ಲಿ ಹೊಸ ಕಡೆ ಕಾಂಗ್ರೆಸ್ ಕಚೇರಿಯನ್ನ ಮಾಡಲಿಕ್ಕೆ ಎಲ್ಲ ಜಾಗಗಳನ್ನ ಮಂಜೂರಾತಿಯನ್ನು ಮಾಡಿಸಿದ್ದೇವೆ. ಇದೊಂದು ಇಡೀ ದೇಶಕ್ಕೆ ಒಂದು ಇತಿಹಾಸ ಪುಟಕ್ಕೆ ನಿಮ್ಮ ರಾಜ್ಯ ಸೇರಿದೆ. ಇದಕ್ಕೆ ಸಹಕಾರ ಕೊಟ್ಟಂತ ನನ್ನ ಸಹೋದ್ಯೋಗಿಗಳು, ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆ ಮಾಡಲಿಕ್ಕೆ ಸಂದೆ. ನಾನು ಯಾರು ಶಾಶ್ವತ ಅಲ್ಲ, ನೀವು ಯಾರು ಶಾಶ್ವತ ಇಲ್ಲ. ಆ ನಮ್ಮ ಕಾಂಗ್ರೆಸ್ ಪಕ್ಷದ ದೇವಸ್ಥಾನಗಳು ಸಾಕ್ಷಿಯಾಗಿ ಉಳ್ಕೊಳ್ತದೆ. ಅದು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ 10 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ ಕೊಟ್ಟು ನೀವು ಆ ಬಿಲ್ಡಿಂಗ್ಗಳನ್ನು ಕಟ್ಟಿ ಆ ಒಂದು ದೇವಸ್ಥಾನಗಳಿಗೆ ತಾವೆಲ್ಲ ಕೂಡ ಅಡಿಪಾಯವನ್ನು ಹಾಕಬೇಕು. ಆ ದೇವಸ್ಥಾನದಲ್ಲಿ ನಿಮ್ಮ ಸೇವೆ ಆಗಬೇಕು, ಎಲ್ಲ ವರ್ಗದ ಜನರು ಸೇರುವಂಥ ಒಂದು ಜಾಗ ಆಗಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಆದ್ದರಿಂದ ಇವತ್ತು ಈ ಪ್ರಜಾಸೇವೆ ಇಲಾಖೆಗೆ ಒಂದು ದೊಡ್ಡ ಶಕ್ತಿ ತುಂಬುತ್ತಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ನಮಗೊಂದು ದೊಡ್ಡ ಶಾಕ್ ಕೊಡ್ತಾ ಇದ್ದಾರೆ. ಒಂದು ಅಪಾಯಕ್ಕೆ ತಗುಲಿಸಿದ್ದೇವೆ. ಒಂದು ಅಪಾಯ, ಇನ್ನೊಂದು ಅವಕಾಶ. ಇವತ್ತು ನೀವೆಲ್ಲ ಗಮನಿಸಿದ್ರಿ, ತಮಿಳುನಾಡಿನಲ್ಲಿ 64 ಲಕ್ಷ ಮತವನ್ನು ತೆಗೆದಿದ್ದಾರೆ. 91 ಲಕ್ಷ ಮತವನ್ನು ವೆಸ್ಟ್ ಬೆಂಗಾಲ್ ತೆಗೆದಿದ್ದಾರೆ. ನಿಮ್ಮ ಮತ SIR ಅಂತ ಅಂದರೆ ಪ್ರತಿಯೊಬ್ಬ ಮತದ ಪಟ್ಟಿಯನ್ನು ಹೊಸದಾಗಿ ಮಾಡ್ತಾರೆ. ಈಗಿರೋಂಥ ಮತದಾರರಿಗೆ ಯಾವುದು ಕೂಡ ನೀವು ಯಾರು ಬೇರೆ ಏನೋ ಮ್ಯಾಪಿಂಗ್ ಆಗಿದೆ ಅಂತ ತಿಳ್ಕೊಂಡ್ರೆ ನೀವೆಲ್ಲ ಕೂಡ ಮೂರ್ಖರಾಗಿ ಹೋಗ್ತೀರಿ. ನಾನಿಂದ ಹಿಡಿದು ಸಿದ್ದರಾಮಯ್ಯನವ್ರು ಹಿಡಿದು ಖರ್ಗೆ ಸಾಹೇಬ್ರಿಂದ ಹಿಡಿದು ವೇದಿಕೆಯವರೆಲ್ಲ ಕೂಡ ಎನ್ಯುಮರೇಷನ್ ಫಾರ್ಮ್ ಏನು ನಮ್ಮ BLOಗಳು ಕೊಡ್ತಾರೆ, ಆ ಎಲ್ಲರೂ ಕೂಡ ವಾಪಸ್ಸು ಸಿಗ್ನೇಚರ್ ಮಾಡಿ ದಾಖಲೆ ಸಮೇತ ಕೊಟ್ಟಾಗ ಮಾತ್ರ ನಿಮ್ಮ ಮತದಾನದ ಹಕ್ಕು ನಿಮಗೆ ಇರ್ತದೆ ಹೊರತು ನಿಮಗಿಲ್ಲ ಅಂದರೆ ಮತದಾನದ ಹಕ್ಕು ಇರಲಿಲ್ಲ, ಸಿಕ್ಕುವುದಿಲ್ಲ. ಈಗಾಗಲೇ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು GC ಚಂದ್ರಶೇಖರ್ ನಿಮ್ಮ ಬೆನ್ನಿಗೆ ನಿಂತಿದ್ದಾರೆ. ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾನು ಪ್ರತಿಯೊಬ್ಬರಿಂದ ಕೂಡ ನಮ್ಮ ಶಾಸಕರಿಗೆ, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ಗೆ, ನಮ್ಮ ಅಧಿಕಾರಿಗಳಿಗೆ, ಪದಾಧಿಕಾರಿಗಳಿಗೆಲ್ಲ ಹೇಳ್ತೇನೆ. ನಾನು ಕೂಡ ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅವ್ರಿಗೆ ಯಾವ ರೀತಿ ನೀವು ಮಾಡಬೇಕು, ಮತದಾನದ ಹಕ್ಕನ್ನು ಯಾವ ರೀತಿ ಕೊಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಆದರೆ ನೀವು ಯಾಮಾರಕ್ಕೆ ಹೋಗ್ಬಿಡಿ. ನಮ್ಮೆಲ್ಲ ಕಾರ್ಯಕರ್ತರು BLAಗಳು ಜವಾಬ್ದಾರಿ, BLA2 ಜವಾಬ್ದಾರಿ ಹೆಚ್ಚಿದೆ. ಪ್ರತಿಯೊಬ್ಬರು ಕೂಡ ಒಂದು ಬೂತನ್ನು ಮಾಡಿ ಕಾಂಗ್ರೆಸ್ಗೆ ಒಂದು ಪ್ರತ್ಯೇಕವಾದಂಥ ಒಂದು ಜಾಗವನ್ನು, ಹೆಲ್ಪ್ ಡೆಸ್ಕನ್ನು ಕ್ರಿಯೇಟ್ ಮಾಡಿ, ಸರ್ಕಾರ ಏನು ಮಾಡ್ತದೋ ಬಿಡ್ತದೋ ಅದು ಬೇರೆ ವಿಚಾರ. ನಾನು ಏನು ಮಾಡಬೇಕು ಅದಕ್ಕೆ ಆದೇಶವನ್ನು ಕೊಟ್ಟಿದ್ದೇನೆ, ಮುಂದಕ್ಕೆ ಅದನ್ನು ಫಾಲೋ ಮಾಡ್ತೇನೆ. ಎಲ್ಲ ನಮ್ಮ ಮಂತ್ರಿಗಳು ಕೂಡ ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ತಿಳಿಸಿದ್ದೇನೆ. ಆ ಕೆಲಸವನ್ನು ಮಾಡ್ತೇನೆ. ಮುಂದಕ್ಕೆ ನೀವೆಲ್ಲ ರಾಜಕಾರಣ ಮಾಡಬೇಕು, ನಿಮ್ಮ ಮತವನ್ನು ಉಳ್ಕೊಳ್ಬೇಕು, ಬಡವ್ರನ್ನ ಕಾಪಾಡಬೇಕು, ಹೊರಗಡೆ ಯಾರ್ಯಾರು ಹೋಗಿದ್ದಾರೆ, ಉದ್ಯೋಗಕ್ಕೆ ಹೋಗಿದ್ದಾರೆ ಅವನ್ನೆಲ್ಲ ಉಳಿಸ್ಕೊಳ್ಬೇಕು. ಇದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ತಾವು ಪ್ರತಿಯೊಬ್ಬ ಮತದಾನದ ಹಕ್ಕನ್ನು ತಾವು ಕಾಪಾಡಬೇಕು. ಯಾರಿಗೆ ಮತ ಇಲ್ಲ ಅವಕಾಶ ಸಿಗುವುದಿಲ್ಲ, ಯಾರಿಗೆ ಮತ ಇಲ್ಲ ಗ್ಯಾರಂಟಿ ಸಿಗುವುದಿಲ್ಲ, ಯಾರಿಗೆ ಮತ ಇಲ್ಲ ಪೆನ್ಷನ್ ಸಿಗುವುದಿಲ್ಲ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗಾಗಲೇ ಬೇರೆ ರಾಜ್ಯದಲ್ಲಿ, ಬಿಹಾರಲ್ಲಿ, ಬೇರೆ ಅಸ್ಸಾಂನಲ್ಲಿ, ಬೇರೆ ರಾಜ್ಯದಲ್ಲಿ ಯಾರ್ಯಾರಿಗೆ ಮತ ಇಲ್ಲ
ಅವರೆಲ್ಲರೂ ಕೂಡ ಈ ಸ್ಕೀಮ್ಗಳನ್ನು ಕೊಡ್ತಾ ಇರೋಂಥ ಸರ್ಕಾರಿ ಸೌಲಭ್ಯಗಳನ್ನು ನಿಲ್ಲಿಸಿದ್ದಾರೆ. ಇದು ತಾವೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸೊ ನಮ್ಮ ಮೇಲೆ ಅಪಾರವಾದ ವಿಶ್ವಾಸ ಇದೆ. ನಾವೇನು ಕೂಡ ಸಂವಿಧಾನದ ಮುಖಾಂತರ ನಮ್ಮ ಸರ್ಕಾರ ಇದ್ದಾಗ, UPA ಇದ್ದಾಗ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೇಕಾದ ಶಕ್ತಿಯನ್ನು ತುಂಬಿಕೊಂಡು ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ತಾವೆಲ್ಲ ಕೂಡ ಮತದಾನದ ಹಕ್ಕನ್ನು ತಾವು ಕೊಡಬೇಕು. ಇವತ್ತು ಕಳೆದ 3 ವರ್ಷ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಆಡಳಿತ, ಮಾರ್ಗದರ್ಶನ, ಶಕ್ತಿ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ನಮ್ಮ ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಿದ್ದೇವೆ. ಇದು ನಾವೆಲ್ಲ ಒಗ್ಗಟ್ಟಿನಿಂದ ನಾವೆಲ್ಲ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಹರಿಪ್ರಸಾದ್ ಅವರಿಗೆ, ಇವತ್ತು ನಿಮ್ಮೆಲ್ಲರ ಏನು ನೀವು ಇಷ್ಟು ದಿನ ಈ ಬಾವುಟವನ್ನು ಹಿಡಿದಿದ್ರಿ, ಬರೀ DK ಶಿವಕುಮಾರ್ ಬಾವುಟ ಹಿಡಿಲಿಲ್ಲ. ನಾನು ಅವತ್ತು ದೀಪವನ್ನು ಹಚ್ಚಬೇಕಾದ್ರೆ ಸೇವಾದಳು, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಹಿರಿಯರು ಎಲ್ಲರೂ ಸೇರಿ ಒಟ್ಟಿಗೆ ಈ ಬಾವುಟವನ್ನು ಅವತ್ತು ದೀಪವನ್ನು ಹಚ್ಚಿದ್ದು. ಹಂಗೆ ಇವತ್ತು ಈ ಬಾವುಟ ಇಡೀ ರಾಜ್ಯದ ಉದ್ದಗಲೂ ಕೂಡ ಹೋರಾಟವನ್ನು ಮಾಡಿ ನಿಮ್ಮೆಲ್ಲ ಪ್ರತಿನಿಧಿಗಳು ಇವತ್ತು ಬಂದು ಈ ಬಾವುಟವನ್ನು ಪಟ್ಟು ಸಿದ್ದರಾಮಯ್ಯರ ಮುಖಾಂತರ ನನಗೆ ಬಂದು ಇವತ್ತು ಹರಿಪ್ರಸಾದ್ ಅವರಿಗೆ ಕೊಟ್ಟಿದ್ದೇನೆ. ಎಂಥ ಸಂದರ್ಭ, ಎಂಥ ಸುವರ್ಣ ಅವಕಾಶ, ಎಂಥ ವಿಚಾರಕ್ಕೆ ತಾವು ಸಾಕ್ಷಿಯಾಗಿದ್ದೀರಿ. ಆದ್ದರಿಂದ ಹರಿಪ್ರಸಾದ್ ಅವರು ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಡೀ ಸರ್ಕಾರ ನಿಮ್ಮ ಜೊತೆಲಿ ಇರ್ತದೆ, ಇಡೀ ಪಕ್ಷ ನಿಮ್ಮ ಜೊತೆಲಿ ಇರ್ತದೆ. ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಜೊತೆ ಕೈ ಜೋಡಿಸಿ ಈ ಪಕ್ಷವನ್ನು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತಂದು 2029ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಹುಲ್ ಗಾಂಧಿ ಅವ್ರನ್ನ ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡೋಣ. ನಮ್ಮ ಜೊತೆ 5 ವರ್ಷಗಳಿಂದ 5-6 ವರ್ಷದಿಂದ ಇವತ್ತು ನಮ್ಮ ಸೆಕ್ರೆಟರಿಗಳು, AC ಸೆಕ್ರೆಟರಿಗಳು ದುಡ್ದಿದ್ದಾರೆ. ನನ್ನ ಜೊತೆ ಪದಾಧಿಕಾರಿಗಳು ದುಡ್ದಿದ್ದಾರೆ, ಕಾರ್ಯಾಧ್ಯಕ್ಷಗಳು ದುಡ್ದಿದ್ದಾರೆ, ಶಾಸಕರು ದುಡ್ದಿದ್ದಾರೆ. ತನು ಧನ ಮನ ಎಲ್ಲ ಖರ್ಚು ಮಾಡಿ ಇವತ್ತು ನನಗೆ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಅಧಿಕಾರ ಕೊಡೋಕ್ಕಾಗಿಲ್ಲ ನಾವು, ಆದರೂ ಕೂಡ ಇವತ್ತು ಇನ್ನೂ ಶಕ್ತಿಯನ್ನು ಮಾಡಿದ್ದೇವೆ. ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದವು, ಗ್ಯಾರಂಟಿ ಯೋಜನೆ. ಒಂದೊಂದು ಜಿಲ್ಲೆಯಲ್ಲಿ 15 ಜನಕ್ಕೆ, ತಾಲೂಕಿನಲ್ಲಿ 50 ಜನಕ್ಕೆ, 15 ಜನಕ್ಕೆ. ಇವತ್ತು ಇನ್ನೊಂದು ದೊಡ್ಡ ಗೋಷ್ಠಿಯನ್ನು ನಾನು ಮಾಡ್ತಾ ಇದ್ದೇನೆ. ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅಂತೇಳಿ ನಾನು, ನಮ್ಮ ವರಿಷ್ಠರು ನಾವು ಮಾತಾಡಿದ್ದೇವೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ 5 ಜನರಿಗೆ ಗ್ಯಾರಂಟಿ ಸಮಿತಿಯನ್ನ ಮತ್ತೆ ರಚನೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಅವರೆಲ್ಲರೂ ಕೂಡ ಮತ್ತೆ ಹೋಗಿ ಈ ಫಾರಂಗಳನ್ನ ತೆಗೆದುಕೊಂಡು ಹೋಗಿ ಮತ್ತೆ ಮರುಪರಿಶೀಲನೆ ಮಾಡಿ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು, ಅಧಿಕಾರವನ್ನು ಕೊಡಬೇಕು. 5 ಜನ ಕಾರ್ಯಕರ್ತರಿಗೆ, ಎಲ್ಲ ವರ್ಗವಾದವ್ರಿಗೆ, ಎಲ್ಲ ಸಾಮಾಜಿಕವಾಗಿ ಇವತ್ತು ಅವ್ರಿಗೆಲ್ಲರೂ ಕೂಡ ನೇಮಕವನ್ನು ಮಾಡೋಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ನೀವೆಲ್ಲ ಕೂಡ ಶಾಸಕರು, ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್ನವರು, ಎಲ್ಲ ವರ್ಗದವರು ಕೂಡ ಅವಕಾಶ ಮಾಡಿ. ಪ್ರತಿ ಪಂಚಾಯಿತಿಲಿ 5 ಜನ, ಪ್ರತಿ ವಾರ್ಡಲ್ಲಿ 5 ಜನ. 7,000 ಪಂಚಾಯಿತಿ ಇದೆ, 4,000 ವಾರ್ಡ್ ಇದೆ. ಪ್ರತಿ ಒಂದು ಪಂಚಾಯಿತಿ ವಾರ್ಡ್ನಲ್ಲೂ 5-5 ಜನ ಅಂದರೆ ಎಷ್ಟು ನಾಯಕರುಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಒಬ್ಬ ನಾಯಕನಾದವನು ಇನ್ನೊಬ್ಬ ನಾಯಕರನ್ನು ತಯಾರು ಮಾಡಬೇಕೇ ಹೊರತು ಫಾಲೋಯರ್ಸ್ನಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಇದಕ್ಕೆ ಬದ್ಧವಾಗಿದೆ. ಅದಲ್ಲದೆ ನಾನು, ಹರಿಪ್ರಸಾದ್, ಸಲೀಂ ಅಹಮ್ಮದ್, ಇನ್ನೂ ಭಾಳ ಜನ ಲೀಡರ್ಸ್ ಎಲ್ಲ ಇಲ್ಲಿದ್ದೀವಿ. ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂಥವ್ರು, ವಿದ್ಯಾರ್ಥಿ ನಾಯಕರಾಗಿ ಭಾಳ ಜನ ಇಲ್ಲಿದ್ದೀವಿ, ಸ್ಟೂಡೆಂಟ್ ಲೀಡರ್ಸ್ ಆಗಿ ಇದ್ದಂಥವ್ರು. ಇವತ್ತು ಮುಂದಕ್ಕೆ ಇದೇ ಜೂನು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನ ಇದೆ. ಈ ವರ್ಷದಿಂದನೇ ನಮ್ಮ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ಆ ನಾಯಕರುಗಳು ಬೇಕಾದ್ರೆ ವಿದ್ಯಾರ್ಥಿ ನಾಯಕರನ್ನು ಬೇಕು. ಅದಕ್ಕೆ ಮುಂದಿನ ಈ ವರ್ಷದಿಂದನೇ ವಿದ್ಯಾರ್ಥಿ ನಾಯಕರ ಚುನಾವಣೆಯನ್ನ ಎಲ್ಲ ಕಾಲೇಜ್ಗಳಲ್ಲೂ ನಡೆಸಬೇಕು ಅಂತೇಳಿ ಈ ಸರ್ಕಾರ ತೀರ್ಮಾನವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ನಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದ ಸಂಘಟನೆ ಇನ್ನು ಶಕ್ತಿಶಾಲಿಯಾಗಿ ಬೆಳೆಬೇಕು, ಯುವಕರ ಸಂಘಟನೆ ಶಕ್ತಿಶಾಲಿಯಾಗಿ ಬೆಳೆಬೇಕು, ಮಹಿಳಾ ಶಕ್ತಿ ಬೆಳೆಬೇಕು. ಮುಂದಕ್ಕೆ ಯಾರ ಕೈಲೂ ಈ ಮಹಿಳಾ ರಿಸರ್ವೇಷನ್ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಪ್ಪಿದ್ದೇವೆ, ಹೆಣ್ಮಕ್ಳಿಗೆ ಹೊಸ ರೂಪವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಅಧಿಕಾರ ಯಾರು ಕೂಡ ಸಿಗುವುದಿಲ್ಲ ಅನ್ನೋ ಚಿಂತೆ ಮಾಡೋದು ಬೇಡ. DVG ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನೆನಪಿದ್ಯಾ? ನಾನು ಮಮ್ಮಾಡ ಕೈಗೆ ದೊರಜೆ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಗುಡಿಗೆ ತಾಣಿರುವುದು ಮಂಕುತಿಮ್ಮ ಅಂದ. ಈ ದೇಗುಲ ಜಗತ್ತಿನ ಗುಡಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ, ನೀ ಚಿಂತೆ ಮಾಡೋದು ಬೇಡ ಅಂಥೇಳಿ DVG ಅವ್ರು ಹೇಳ್ತಾರೆ. ಹಂಗೆ ನೀವೆಲ್ಲ ಕಾರ್ಯಕರ್ತರು, ಮುಖಂಡರು ನನಗೆ ಸಿಕ್ಕಲಿಲ್ಲ ಅಂತ ಚಿಂತೆ ಮಾಡೋದು ಬೇಡ.
ಪಾಪ BJP ಅವ್ರಿಗೆ ಭಾಳ ಚಿಂತನೆ ಇದೆ, ಏನಪ್ಪ ನನಗೆ ಇಂಥ ಅವಕಾಶ ಸಿಕ್ಕಲಿಲ್ಲ, ಬರೀ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸಿಕ್ತು ಅಂತೇಳಿ ಪಾಪ ಕೈ ಒಸಕ್ತಾ ಇದ್ದಾರೆ. ಚಿಂತೆ ಮಾಡೋದು ಬೇಡ. 2028ಗೆ ಮತ್ತೆ ನಿಮ್ಮದೇ ಸರ್ಕಾರ, 29ಕ್ಕೆ ನಿಮ್ಮದೇ ಸರ್ಕಾರ. ಅದಕ್ಕೆ ನಾವು ನೀವೆಲ್ಲ ಸೇರಿ ಸಂಕಲ್ಪವನ್ನು ಮಾಡೋಣ. ಇವತ್ತು ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಆಶೀರ್ವಾದ ಮಾಡಿ ನಮ್ಮ ಕೈ ಜೋಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಂವಿಧಾನವನ್ನು ಉಳಿಸಬೇಕು, ಕಾಂಗ್ರೆಸ್ ಪಕ್ಷ ಬೆಳೆಸಬೇಕು ಅಂತ ಏನು ಸಂಕಲ್ಪವನ್ನು ಮಾಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಮಾತನ್ನು ಚಾಚು ತಪ್ಪದೆ ಇವತ್ತು ನಾನು ಮುಂದುವರಿಸ್ತೇನೆ ಅನ್ನೋ ಮಾತನ್ನು ಹೇಳಿ, ವೇದಿಕೆ ಇರುವಂಥ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು, ನಾನು ಮುಖ್ಯಮಂತ್ರಿ ಇರ್ಬೋದು, ಆದರೆ ನಿಮ್ಮೊಳಗೆ ಒಬ್ಬ ತಮ್ಮ, ಒಬ್ಬ ಅಣ್ಣ, ಒಬ್ಬ ಸಹೋದರ, ಒಬ್ಬ ಮಗ ಅಂತ ಭಾವನೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಒಟ್ಟಿಗೆ ಸೇರಿ ನಾವು ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ಸನ್ಮಾನ್ಯ ಮಾಜಿ KPCC ಅಧ್ಯಕ್ಷರು ಹಾಗೂ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತಾ, ಅವರಿಗೂ ಮತ್ತು ಸುರ್ಜೇವಾಲಾ ಸಾಹೇಬರಿಗೆ ಒಂದು KPCC ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ